ಹೇಳು. ಅಲ್ಲಿ ಆಕೆ ಅಂಗಡಿ ಆಕಿ ಅಲ್ಲಿ ಅಂದ್ರೆ ಬಾಡ್ರಿ ಹಂಗೆ ಹಿಂಗೆ ಅನ್ನಕತ್ತಿದ್ಲಲ್ಲ, ಅದಕ್ಕೆ ಈಚೆ ಕಡೆ ಬಂದೆ. ನೀನೇನು ದೀಪಕ್ ಇಲ್ಲಿ? ನೀ ಈ ಊರಾಗಿರ್ತೀಯಾ? ನೀ ಬೆಂಗಳೂರಾಗ ಇರ್ತಿದ್ದಿಲ್ಲ? ಯಾರಿದು ಸುಮಿತ್ರಾ? ನಿಂಗೆ ಗೊತ್ತಾನೆ ಇವರು? ಅಕ್ಕ, ಇವರು ನನ್ನ ಕ್ಲಾಸ್ಮೇಟು ದೀಪಕ್ ಅಂತ ಹೇಳಿ. ನಾವೆಲ್ಲರೂ ಡಿಗ್ರಿ ಒಟ್ಟಿಗೆ ಮಾಡಿದ್ವಿ. ಆಮೇಲೆ ಅದಾದ್ಮೇಲೆ ನಾನು ಇವಾಗ ನೋಡೇ ಇರಲಿಲ್ಲ. ಇವಾಗಲೇ ನಾನು ನೋಡಿರೋದು ಇವನ್ನ. ಎಷ್ಟು ವರ್ಷ ಆಯ್ತು ಗೊತ್ತೇನೆ? ಒಂದು ಕಾಲದಾಗ ಇವ ನನ್ನ ಬೆಸ್ಟ್ ಫ್ರೆಂಡ್, ಗೊತ್ತೇನೆ? ಸುಮಿತ್ರಾ, ನಿಜ ಹೇಳ, ನೀ ಕೆಲ್ಸಕ್ಕೆ ಸೇರಿ ನಿಂಗೆ ಫಸ್ಟ್ ಸಂಬಳ ಬಂದರೂ ಇಷ್ಟು ಖುಷಿಯಾಗಿ ಇರ್ತಿದ್ದೋ ಇಲ್ಲ ಗೊತ್ತಿಲ್ಲ ನಂಗೆ. ಆದ್ರೆ ನಿನ್ನ ಫ್ರೆಂಡ್ನ ನೋಡಿ ಎಷ್ಟು ಖುಷಿಯಾಗಿ ಗೊತ್ತೇನೆ, ಫುಲ್ ಬ್ಲಶ್ ಆಗಕತ್ತಿದೆ. ಅದಕ್ಕೆ ಹೇಳ್ತಾರೆ ಬಹುಶಃ ಫ್ರೆಂಡ್ಶಿಪ್ಪು ಅಂತೇಳಿ, ಹೌದಿಲ್ಲ? ಹ್ಞೂ ಅಕ್ಕ, ಹಂಗಲ್ಲ. ನಂಗೆ ನೆನಪಿರೋದು 3 ವರ್ಷ ಜೊತೆಗಿದ್ವಿ ಅನ್ನೋಕ್ಕಿಂತ, ಜೊತೆಗೆ ಓದಿದ್ವಿ ಅನ್ನೋಕ್ಕಿಂತ ಅವ್ನು ನಂಗೆ ಒಂಥರ ಬೆಸ್ಟ್ ಬ್ರದರ್ ಆಗಿ ನನ್ನ ಹಿಂದೆ ಇದ್ದ ಅಂತ ಹೇಳಕ್ಕೆ ನನಗೆ ಖುಷಿ ಆಗತ್ತೆ. ಎನಿವೇ ಮಿಸ್ಟರ್ ನೈಸ್ ಪರ್ಸನ್ ದೀಪಕ್, ನೈಸ್ ಟು ಮೀಟ್ ಯು. ಏನು ಮಾಡ್ಕೊಂಡಿರೋದು ನೀವು? ಎಲ್ಲಿರ್ತೀರಾ? ನಮಸ್ತೆ ಮೇಡಮ್. ನಾನು ಸದ್ಯಕ್ಕೆ ಇಲ್ಲೇ ಇರ್ತೀನಿ ಈಗ. ಅಂದ್ರೆ ನಂದೊಂದು ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡಿದೆ, ಇಲ್ಲೇ ಹುಬ್ಳಿ ಒಳಗೆ ಓಪನ್ ಮಾಡಿದೆ. ಈಗೆಲ್ಲ ಚೆನ್ನಾಗೈತೆ ಮೇಡಮ್ ಈಗ. ಹೌದಾ? ನೀನು ಬಿಡಪ್ಪ, ಮೊದಲಿಂದಾನು ನಿನ್ನ ಮೈಂಡು ಬಿಸ್ನೆಸ್ದು. ನೀನು ಓಪನ್ ಮಾಡಬೇಕಾಗಿದ್ದ. ಕಂಗ್ರ್ಯಾಚುಲೇಷನ್ಸ್ ಎನಿವೆ. ಎಲ್ಲಿ? ಹುಬ್ಳಿ ಒಳಗೆ ಎಲ್ಲಿ? ಅದೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಈ ಥರ ರೋಡ್ನ ನಿಂತ್ಕೊಂಡು ಮಾತಾಡೋಕ್ಕಿಂತ ಒಂದು ಕಾಫಿನೋ ಟೀನೋ ಕುಡ್ಕೊಂತ ಮಾತಾಡ್ಬೋದಲ್ಲ ಆರಾಮಾಗಿ. ನೀ ಹೆಂಗತಿ, ಏನು ಮಾಡಕತ್ತಿ? ನಿನ್ನ ಮದ್ವೆಗೆ ಬಂದಿದ್ದೊಂದೇ ನಾವು, ಅದಾದ್ಮೇಲೆ ಪತ್ತೆನೇ ಇಲ್ಲಾರ್ದಂಗೆ ಹೋಗ್ಬಿಟ್ಟಿದ್ದಿ. ಅಯ್ಯೋ, ಅದೇನು ಕೇಳ್ತಿ ಬಿಡು. ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಮಕ್ಕಳಾದ್ಮ್ಯಾಗ ನನ್ನ ಲೈಫ್ ಪೂರ ಮನೆಯೊಳಗೆ ಕೆಲಸ ಮಾಡೋದು. ನಾವು ನಮ್ಮ ಮನೆಯವ್ರು ಬೇರೆ ಇರ್ತಿದ್ವಿ. ಅಲ್ಲಿಂದ ಅತ್ತೆ ಮನೆಗೆ ಹೋಗೋದು, ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬರೋದು. ಇವ್ರಿಗೆ ಬೇರೆ ಕೆಲಸ. ನಿಂಗೆ ಗೊತ್ತಲ್ಲ ನಮ್ಮ ಮನೆಯವ್ರ ಕೆಲಸ ಏನು ಮಾಡ್ತಾರೆ ಎಲ್ಲ ಗೊತ್ತಲ್ಲ, ಅದ್ರದ್ದೇನು ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಅವ್ರು ಬ್ಯುಸಿ ಇರ್ತಿದ್ರು, ಮನೆ ಗೆಸ್ಟು, ಅದು ಇದು. ಇವಾಗ ಫ್ರೀ ಆಗಿದ್ದೀನಿ ನೋಡು ಒಂಥರ. ಈಗಲೂ ಫ್ರೀ ಇಲ್ಲ, ಈಗಲೂ ಕೆಲಸನ ಮಾಡಕತ್ತಿದ್ದೆ. ಈ ಕೆಲಸದಿಂದ ಮನೆಗೆ ಹೊಂಟಿದ್ವಿ. ಹಂಗೆ ಅಲ್ಲಿ ಬ್ಯಾಗ್ ಅಂಗಡಿಯೊಳಗೆ ಬ್ಯಾಗ್ ತೊಗೊಳೋಣ ಅಂತ ನಿಂತ್ವಿ. ಅಚಾನಕ ನೀ ಸಿಕ್ಕಿ ಅಷ್ಟೇ. ಹೌದಾ? ಈಗ ನಿನ್ನ ಹಸ್ಬೆಂಡ್ ಎಲ್ಲದಾರ? ಇವರು ಫಸ್ಟ್ ಸಿಕ್ಕಿ ಎಷ್ಟೋ ವರ್ಷ ಆದಮೇಲೆ. ಈಗ ನಂದು ಗೋಳೆಲ್ಲ ನಾನು ಹಿಂಗೆ ಹೇಳಕ್ಕೆ ನಂಗೆ ಇಷ್ಟ ಆಗಲ್ಲ. ಇವ್ರು ಅಂದಂಗೆ ಕುಮದಕ್ಕ ಅಂತ ಹೇಳಿ ನಮ್ಮ ಅಣ್ಣನ ಕ್ಲಾಸ್ಮೇಟು. ನಮ್ಮಣ್ಣ ಗೊತ್ತಲ್ಲ ನಿಂಗೆ? ಹೌದಾ? ನಿಮ್ಮಣ್ಣ ಗೊತ್ತು. ನಿಮ್ಮ ಅಣ್ಣನ ಕ್ಲಾಸ್ಮೇಟಾ? ಈಗ ನೀನಿಲ್ಲಿ ನಿಮ್ಮೂರಿದಲ್ಲಲ್ಲ, ನೀನೇನು ಇಲ್ಲಿ ಮಾಡಕತ್ತಿ? ಹೇಳಿದ್ನಲ್ಲ ದೀಪಕ್, ಈಗ ಅದೆಲ್ಲ ವಿಷಯ ಬೇಡ ಅಂತ ಹೇಳಿ ನಿಂಗೆ ಆಮೇಲೆ ಹೇಳ್ತೀನಿ ಎಲ್ಲ. ಸದ್ಯಕ್ಕೆ ನಂಗೆ ಹೊತ್ತಾಕತೈತಿ. ಒಂದು ಕೆಲಸ ಮಾಡು, ನನ್ನ ನಂಬರ್ ತಗೋ ಬೇಗ ನನ್ನ ನಂಬರು. ನನ್ನ ಬ್ರೇನು ಒಂಥರ ಸ್ಟೋರೇಜ್ ಇದ್ದಂಗೆ, ಏನೇ ಹೇಳಿದ್ರು ಇಟ್ಕೊಳುತ್ತಾ. 2 ಸರಿ ನೀನು ನಂಬರ್ ಹೇಳ್ಬಿಡು ಸಾಕು, ಬಾಯಿಂದ ತಾನ ಸ್ಟೋರೇಜ್ ಆಗುತ್ತಾ. ನಾನು ನಿನಗೊಂದು ವಾಟ್ಸಪ್ನಾಗ ಹಾಯ್ ಅಂತ ಕಳಿಸ್ತೀನಿ. ನಿಜ ಹೇಳ್ತೀನಿ ಸುಮಿತ್ರಾ, ನೀನು ನೋಡಿ ನಂಗೆ ಇಷ್ಟು ಖುಷಿ ಆಯ್ತಂದ್ರೆ ವಾಪಸ್ ನಾನು ನಂದು ಕಾಲೇಜ್ ಡೇಸ್ಗೆ ಹೋದ್ನೇನೋ ಅನ್ನೋಷ್ಟು ಫೀಲ್ ಆತ ನೀನು ನೋಡಿ ನಿಜವಾಗ್ಲು. ಕೇಳ್ದ ಮದುವೆ ಆದಿ, ಒಂದೇ ಸರಿಗೆ ನಿಂದು ಲಗ್ನ ಪತ್ರ ಕೊಡಕ್ಕೆ ನಮ್ಮ ಮನೆಗೆ ಬಂದಿದ್ದಿ. ನನಗೂ ಅಷ್ಟೇ ಖುಷಿ ಆಯ್ತು ಮಾರಾಯ, ಖರೇನ. ಒಂದು ಕೆಲಸ ಮಾಡೋಣ, ಮನೆಗೆ ಬಂದ್ಬಿಡು. ಅಲ್ಲಿ ಯಾಕೆ ಚಾ ಕುಡಿತಿದ್ದಿ? ಅಲ್ಲೇ ಕುಂದಕ್ಕ ಮನೆಗೆ ಹೋಗ್ಬಿಡೋಣಲ್ಲ. ಅಷ್ಟು ಮಾಡ್ರಿ ದೀಪಕ್ ಅವರೇ, ಮನೆಗೆ ಬಂದ್ಬಿಡ್ರಿ. ಚಾಪ ಕುಡ್ದು ಆರಾಮಾಗಿ ಮಾತಾಡ್ಕೊಂಡು ಹೋಗುವಂತ್ರಿ ಅಂತ. ಆಕೆ ಆಕಿದೆಲ್ಲ ಹೇಳ್ತಾಳೆ. ನಿಮ್ಗೇನೇನು 108 ತಲೆಗೆ ಈಗ ಪ್ರಶ್ನೆ ಅದಾವಲ್ಲ, ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾಳೆ. ಬರ್ರಿ. ಇಲ್ಲ ನಂಗೆ ಈಗ ನಂದು ಒಂದಿಷ್ಟು ಕೆಲಸ ಐತಿ, ಮತ್ತೆ ಯಾವಾಗಾರ ಮನೆಗೆ ಬರ್ತೀನಂತ. ನಂಬರ್ ಹೇಳಮ್ಮ ಜಗನ್ಮಾತೆ. ಹೇಳ್ತೀನಿ ನೋಡು. 2 ಸರಿ ಹೇಳೋದ ನೆನಪೈತಾ ಇಲ್ಲ ಅಂತ ನಾ ಹೇಳ್ತೀನಿ ನೋಡು. 924282 ದಂಟು ತಟ್ಟೆ ಪ್ಲೇಟು ಬಕೆಟು. ಎಷ್ಟು ಚಂದ ನಂಬರ್ ಹೇಳ್ತಾ ನೋಡು. ದಂಟು ತಟ್ಟೆ ಬಕೆಟು ಪ್ಲೇಟು ತಾಟು ಅಂತಂದು ಚಂದಾಗ ನಂಬರ್ ಹೇಳು. ನೀನು ಅಂದಲ್ಲ ನೆನ್ಪಿಟ್ಕೊಂತೀನಿ ಅಂತೇಳಿ, ಅದಕ್ಕೆ ಹಂಗೆ ಹೇಳ್ದೆ. ಸರಿ ನಂಬರ್ ಹೇಳ್ತೀನಿ ಕರೆಕ್ಟಾಗಿ ನೆನ್ಪಿಟ್ಕೊಂಡು. 924282 ಎಷ್ಟದು? ಇನ್ನೊಂದ್ಸರಿ ಹೇಳಮ್ಮ. 924282 ನ್ಯಾಗ ನೀನೊಂದು ದೊಡ್ಡ ಎಡವಟ್ಟು. ಸರಿ ಆಯಿತು. ಮನೆಗೂ ಬರಲ್ಲ ಅಂತಿದ್ದಿ, ನನಗೂ ಹೊತ್ತಾಕತೈತಿ. ಮನ್ಯಾಗ ನನ್ನ ಮಕ್ಳು ಕಾಯ್ತಿರ್ತಾರೆ ದೀಪಕ, ಅದಕ್ಕೆ ಮತ್ತೆ ಸಿಗ್ತೀನಂತ. ಬಾಯ್. ಫೋನ್ ಮೆಸೇಜ್ ಮಾಡು ಹಾಯ್ ಅಂತ ಹೇಳಿ. ನಾನಂತ ನಿನ್ನ ನಂಬರ್ ತೊಗೊಂಡಿಲ್ಲ, ಕೆಲಸ ಇತ್ತು, ಬ್ಯುಸಿ ಇದ್ದೆ, ಹಂಗೆ ಅಂದ್ರೆ ನನಗೆ ಗೊತ್ತಿಲ್ಲ. ಸರಿ, ನಾ ಬರ್ತೀನಿ. ಓಕೆ ದೀಪಕ್ ಅವರೇ, ಬಾಯ್. ಆಯ್ತು ರೀ ಮೇಡಮ್, ಬಾಯ್ ರೀ. ಅಯ್ಯೋ, ಅದೇನು ಮೇಡಮ್ ಅಂತ ಕರಿತೀರಾ?
ನಾನು ಈಗಿಕ್ಕಿಂತ ಒಂದು 2 ವರ್ಷ ದೊಡ್ಡಕ್ಕೇನೋ ಅಷ್ಟೇ. ಅವ್ರ ಅಣ್ಣ 2 ವರ್ಷ ದೊಡ್ಡವಲ್ಲ. ನಂಗೆ ಅಕ್ಕ ಅಂತ ಕರಿಬೋದು, ನಿಮ್ಗಿಂತ 2 ವರ್ಷ ದೊಡ್ಡಕ್ಕಿ. ಮೇಡಮ್ ಅಂತ ಏನು ಬೇಡ, ಈಗಿನ ಕಾಲ್ ಮೀ ಅಕ್ಕ, ನಂಗೇನು ಬೇಜಾರಿಲ್ಲ. ಸರಿ ಅಕ್ಕ, ಥ್ಯಾಂಕ್ ಯು, ಬಾಯ್. ಬಾಯ್. ಏನು ಮಾರಾಣಿಯರು ಭಾಳ ಖುಷಿ ಇದೀರಿ ದೀಪಕ್ಕನ್ ನೋಡಿ. ಮನೆ ಕಡೆ ದಾರಿ ಹಿಡಿಯು, ನಾನು ಮಕ್ಳು ಕಾಯ್ತಿರ್ತಾರ. ಅಯ್ಯೋ ನಂಗೆ ಮರ್ತ ಹೋತು. ನಡಿ. ಅಂದಂಗೆ ಅಕ್ಕ, ಒಂದಿಷ್ಟು ನೀನು ಫೋನ್ ಕೊಡ್ತೀನಿ, ಅತ್ತೆ ಜೊತೆ ಮಾತಾಡಬೇಕಿತ್ತು. ಎಷ್ಟು ದಿನ ಆಯ್ತು ನಾನು ಫೋನ್ ಮಾಡಿಲ್ಲ. ಬಹುಶಃ ಅವ್ರು ಫೋನ್ ಮಾಡ್ಯಾರ ಏನ. ನನ್ನ ಇನ್ಕಮಿಂಗ್ ಔಟ್ಗೋಯಿಂಗ್ ಎಲ್ಲ ಡಮಾರು. ಅಣ್ಣಗೂ ಫೋನ್ ಮಾಡಿಲ್ಲ. ನಿನ್ನ ಫೋನಿಗೆ ಅಣ್ಣ ಫೋನ್ ಮಾಡಿದ್ನಲ್ಲ, ಆವಾಗ ಗೊತ್ತಾಗಿದ್ದು ನನ್ನ ಫೋನ್ದೆಲ್ಲ ಇನ್ಕಮಿಂಗ್ ಔಟ್ಗೋಯಿಂಗ್ ಎಲ್ಲ ಹೋಗೈತಿ ಅಂತ ಹೇಳಿ. ಸ್ವಲ್ಪ ಕೊಡ್ತೀಯ ಅಕ್ಕ? ಕೆಲಸ ಮಾಡ್ತೀನಿ, ನಾನು ಮನೆಗೆ ಹೋಗಿರ್ತೇನೆ. ನೀನೇನು ಮಾಡು, ಫೋನಾಗ ಮಾತಾಡ್ಕೋತ ಹೋಗಿ ತರಕಾರಿ ಅಂಗಡಿಗೆ ಹೋಗಿ ಒಂದಿಷ್ಟು ಉಳ್ಳಾಗಡ್ಡಿ, ಒಂದಿಷ್ಟು ಹಸಿಮೆಣಸಿನ್ಕಾಯಿ, ಒಂದು ಮೊಸರು ಪಾಕೆಟ್, ಮತ್ತೊಂದಿಷ್ಟು ಏನಾರ ಒಂದು ತರಕಾರಿ ತೊಗೊಂಬಂದ್ಬಿಡು. ಯಾಕಂದ್ರೆ ಮನ್ಯಾಗ ಏನು ತರಕಾರಿ ಇಲ್ಲ. ಈಗ ಚಪಾತಿ ರೊಟ್ಟಿ ಏನು ಮಾಡಿದ್ರು ತರಕಾರಿನ ಇಲ್ಲ, ಕಾಳು ಪಾಳು ಏನು ನೆನೆಯಕ್ಕಿದ್ದು ಇಲ್ಲ. ಅದಕ್ಕೆ ಆಯ್ತಕ್ಕ, ಹಾಗೆ ಮಾಡ್ತೀನಿ ತೋರಿ. ಕುಂದಕ್ಕ, ನನ್ನ ಹತ್ರ ನಿನ್ನ ಕೈಯಾಗ ಬ್ಯಾಗ್ ಐತಲ್ಲ, ಅದು ಯಾರ ಬ್ಯಾಗು? ಅದು ನಂದ ಬ್ಯಾಗು. ಹೊರಗೆ ಒಬ್ಬಾಕೆ ಓಡಾಡಕ್ಕೆ ಅಂತ ಹೇಳಿ ಆ ಬ್ಯಾಗ್ನಾಗ ನಿನಗಂತ ಹೇಳಿ ರೊಕ್ಕ ಇಟ್ಟೀನಿ. ಏನು ಅದು ತೆಗೆದು ನೋಡು, ಅದರೊಳಗೆ ರೊಕ್ಕ ಅದಾವು. ಅದ್ರೊಳಗೆ ಏನಿಲ್ಲ ಅಂದ್ರೂ ಒಂದು 500 ರೂಪಾಯಿ ಐತಿ. ಈಗ ಎಷ್ಟಕ್ಕೆ ಬೇಕೋ ಅಷ್ಟು ಒಂದು ವಾರಕ್ಕೆ ಆಗಷ್ಟು ತರಕಾರಿ ತೊಗೊಂಬ, ಮತ್ತು ನಿಂಗೆ ಬೇಕಂದ್ರೆ ಕೊಡ್ತೀನಿ. ಬ್ಯಾಗ್ನಾಗ ರೊಕ್ಕನ ಇಟ್ಟಿರೋದನ್ನು ತೆಗೆದು ನೋಡೋಕ್ಕೂ ನಿನಗೆ ಗೊತ್ತಾಗಲ್ಲ ಅಲ್ಲ? ಅಯ್ಯೋ ಅಕ್ಕ, ಯಾಕೆ ಇಟ್ರಿ ನೀವು ರೊಕ್ಕನ? ಅಯ್ಯೋ ಯಾಕೆ ಹಿಂಗೆ ಮಾಡ್ತೀರಿ ನೀವು? ನಾ ಕರೆನ ನೋಡಿಲ್ಲ. ಆಧಾರ್ ಕಾರ್ಡ್ ತೋರಿಸೋದಲ್ಲ, ಮ್ಯಾಗಲ್ ಪ್ಯಾಕೆಟ್ನ ಇಟ್ಕೊಂಡೀನಿ, ಒಳಗೆ ನೀರಿನ ಬಾಟ್ಲ್ ಇಟ್ಕೊಂಡಿರ್ತೀನಿ. ಅದರ ರೊಕ್ಕ ಎಲ್ಲಿಟ್ಟಿದ್ದೀನಿ ಗೊತ್ತಾಗಿಲ್ಲ ಹಂಗೆ. ಸರಿ ಸರಿ ಆಯಿತು, ತೊಗೊಂಡು ಬರ್ತೀನಿ ಬಿಡ್ರಿ. ಇನ್ನೊಮ್ಮೆ ಹಂಗೆ ಇಡ್ಬೇಡಕ್ಕ. ಹುಡುಗರು ಏನಾರು ತೊಗೊಂಡು ಹೋಗಿ ಬೀಳಿಸಿದ್ರೆ ಅಂದ್ರೆ ಸುಮ್ಮನೆ ರೊಕ್ಕ ಕಳೆದು ಹೋಗುತ್ತಾ? ಸರಿ ಆಯ್ತು ತಗೋರಿ, ನೀವು ಹೋಗಿರಿ, ತೊಗೊಂಬರ್ತೀನಿ. ಎಲ್ಲಿ ಕುಡಿತೀಯಾ? ಬೇಡ, ನನ್ನ ಹತ್ರ ರೊಕ್ಕ ಇಲ್ಲ. ಸುಮ್ಮನೆ ನಿಮ್ಗೆ ಎಲ್ಲದಕ್ಕೂ ವಜ್ಜೆ ಮಾಡೋಕೆ ನಂಗೆ ಇಷ್ಟ ಇಲ್ಲ. ನೀವು ಹೋಗಿರಿ. ಹಾಂ, ರೊಕ್ಕನ ನಂದು ಕುಮ್ದಾಂದು ಅಂಥೇಳಿ ಬೈಫರ್ಕೇಟ್ ಮಾಡಿ ನೀನು ಮತ್ತು ಹುಡುಗರಿಗೆ ಏನಾರು ತಿನ್ನಕ್ಕೆ ತರದೇ ಇರಂಗೆ ಇರಬೇಡವ. ಹೋದ ತಕ್ಷಣ ನನ್ನ ಮಕ್ಕಳು ಕೇಳ್ತಾರ. ಒಂದು ಕೆಲಸ ಮಾಡು, ನಮ್ಮಿಬ್ಬರು ಮಕ್ಳಿಗೂ, ನಿಮ್ಮಿಬ್ಬರು ಮಕ್ಳಿಗೂ ಮತ್ತು ನಮ್ಮಿಬ್ಬರಿಗೂ ಎಷ್ಟು ಪುರಿ, ಎಷ್ಟು 6 ಪ್ಲೇಟು ಸೇವ್ ಪುರಿಯರ ಮಸಾಲೆ ಪುರಿಯರ ತೊಗೊಂಡು ಬಾ. ಏನು ವೇಟ್ ಮಾಡ್ತಿರ್ತೀವಿ? ನಾನು ಹೇಳೀನಿ 6 ಪ್ಲೇಟ್ ಸೇವ್ ಪುರಿಯರ ಮಸಾಲೆ ಪುರಿಯರ ತೊಗೊಂಡು ಬಾ. ಸರಿ ಅಕ್ಕ, ಆಯ್ತು. ಸುಮಿತ್ರಾ, ಯಾ ಹೋಗಿಲ್ಲ ನೀನು? ಅರ್ಜೆಂಟ್ ಕೆಲಸ ಐತೆ ಅಂತ ಹೋದಿ, ಮತ್ತೆ ಬಂದೆ? ಇಲ್ಲ, ನಿನ್ನ ಅವತಾರ ನೋಡಿದ್ರೆ ಯಾಕೋ ಏನೂ ಸರಿ ಇಲ್ಲ ಅಂತ ಅನ್ಸಕತ್ತಿತ್ತು. ಅದಕ್ಕೆ ಹೋದವ ವಾಪಸ್ ಮತ್ತೆ ಕಾರ್ ಪಾರ್ಕ್ ಮಾಡಿ ಬಂದೆ. ನಂಗೆ ಸಮಾಧಾನ ಆಗ್ತಿಲ್ಲ. ಏನಾಯ್ತು? ಯಾಕೆ ಹಿಂಗದಿದಿ? ನಂಗಂಕರು ನೀನು ನೋಡೋಕ್ಕಾಗಲ್ದಾಗೈತಿ. ಏನದು ನಿನ್ನ ಅವತಾರ? ಅಷ್ಟಕ್ಕೂ ಅವ್ರ ಮನೆಯಾಗ ನೀನು ಯಾಕದಿದಿ? ನಾ ಕೇಳಿಸ್ಕೊಂಡೆ ನೀವು ಮಾತಾಡೋದು. ಅವ್ರ ಮನೆಯಾಗ ನೀ ಯಾಕದಿ ಹೇಳು ಮೊದಲು. ಅದೇನಾತಂದ್ರೆ ಎಲ್ಲ ಸರಿ ಇತ್ತು ದೀಪಕ್, ಆದ್ರೆ ಇವರು ನಮ್ಮ ಮನೆಯವರು ಇಷ್ಟೆಲ್ಲ ಮಾಡಿದ್ರು. ಅದಕ್ಕೆ ನಿನ್ನ ಕೈಲಿ ಏನೂ ಆಗಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ ಅಂತಂದು ಒತ್ತಿ ಹೇಳಿದ್ದಕ್ಕನ ನಾನೀಗ ಅವರಿಂದ ದೂರ ಆಗಿ ನನ್ನ ಮಕ್ಕಳು ಕರ್ಕೊಂಡು ಕುಮ್ದಕ್ಕನ ಮನೆಗದ್ದೀನಿ. ತವ್ರ ಮನೆಗೆ ಹೋಗ್ಬೋದಿತ್ತು. ಅವ್ರು ಹೇಳಿದ್ರಲ್ಲ, ನಿನಗೆ ಅಷ್ಟ ಆಸರ ಇಲ್ಲ ತವ್ರ ಮನೆ, ಇಲ್ಲ ಅಂದ್ರೆ ಗಂಡನ ಮನೆ, ನಿನಗೆ ಬೇರೆ ಏನೂ ಆಗಲ್ಲ ನಿನ್ನ ಕೈಲಿ ಅಂತ ಹೇಳಿದ್ದಕ್ಕೆ ಹುಡುಗನ ಕರ್ಕೊಂಡು ಹೊರಗೆ ಬಂದೀನಿ. ನಂಗೆ ಗೊತ್ತಿಲ್ಲ ಏನು ಮಾಡ್ಬೇಕಂತ ಹೇಳಿ. ಕೆಲಸ ಅಂತೂ ಮಾಡಕತ್ತೀನಿ. 15,000 ಬಾಡಿಗೆ ಇದ್ದಾಗ ಕೊಡುವಂತಂತ ಹೇಳಾಳ ಕುಂದಕ್ಕ. ಪ್ರತಿಯೊಂದಕ್ಕೂ ಕಷ್ಟ ಆಗತ್ತೈತಿ ನಿಜವಾಗ್ಲು. ಏನು ಮಾಡಬೇಕು? ಚಲೋದೊಂದು ಯಾವ್ದಾರ ಒಂದು ಅಟ್ಲೀಸ್ಟ್ ಒಂದು 25,000 ಸಿಗಂತ ಕೆಲಸನಾರ ಸಿಕ್ಕ ಏನಾರ ಮಾಡ್ಬೋದು ಅಂತ. ಯಪ್ಪ, ಇಷ್ಟಕ್ಕೊಂದೆಲ್ಲ ಮಾಡ್ಯಾನ ನಿನ್ನ ಗಂಡ? ಓಹ್, ನನಗೆ ಅವತ್ತ ಅನ್ನಿಸ್ತು ಎಷ್ಟು ಆಟಿಟ್ಯೂಡ್ ಇತ್ತು ಗೊತ್ತನೋ. ಆಮೇಲೆ ಎಷ್ಟು ಗಮ್ಮಿಂಡಿ ಅವಂಗ. ಭಾಳ ಇದಿದ ಅನ್ಬಿಡುತ್ತ, ವರ್ಸ್ಟ್ ಇದು ಅನ್ಬಿಡು ನಿಜವಾಗ್ಲು. ನೀನು ಗಂಡನ ದೈವ ಅನ್ಕೊಂಡು ಅಂಥ ಪರಿ ಗಂಡನ ಅಡಿಯಾಳಾಗಿ ನೀನಿದ್ರ ನಿನ್ನಂತಕಿಗೆ ಇಷ್ಟಕ್ಕೊಂದು ಮೋಸ ಮಾಡ್ತಾನೆ. ಈಗಿನ ಕಾಲದಾಗ ಗಂಡನ ಮಾತನ್ನ ಹೇಳ್ದಂಗೆ ಕೇಳ್ಕೊಂಡು ಚಂದಾಗ ಹೆಂಟಾಗಿ ಮನೆಯಾಗಿ ಇರೋಂಥರ ಯಾರು ಸಿಗೋದೇ ಇಲ್ಲ. ಅಂಥದ್ರಾಗ ನಿನ್ನಂತಕಿಗೆ ಇಷ್ಟಕ್ಕೊಂದು ಮಾತು. ಅದೇನು ಮೆಚ್ಚಿನಿ ಹ್ಞೂ ಅಂದ್ಯೋ ಅದೇನೋ ಗಾಡ್ ಓನ್ಲಿ ನೋಸ್. ಸರಿ ಸರಿ ಬಿಡು, ಅದೆಲ್ಲ ಇರಲಿ ಸೈಡ್ಗೆ. ನಾನು ನಿಂಗೆ ಐಡಿಯಾ ಕೊಡ್ತೀನಿ, ಅದನ್ನು ಮಾಡ್ತೀಯಾ? ಬೇರೆಯವ್ರ ಕೈಯಾಗ ನೀ ಎಷ್ಟೇ ಕೆಲಸ ಮಾಡಿದ್ರು ಅದಕ್ಕೇನು ಮೀನಿಂಗ್ ಇರಲ್ಲ. ಏನು
ಅವರಷ್ಟ 15-20 ಇನ್ನೊಂದು 2 ವರ್ಷಕ್ಕೆ ಹೋದ್ರೆ 21 ಮಾಡ್ಬೋದು, 22 ಮಾಡ್ಬೋದು. ಅದು ಬಿಟ್ರೆ ಅದು ನಮ್ಮ ಉತ್ತರ ಕರ್ನಾಟಕದಾಗ ಅಷ್ಟು ಜಾಸ್ತಿ ಸ್ಯಾಲ್ರಿ ಕೊಟ್ಟು ನೀ ಅನ್ಕೊಂಡಿರೋ ಥರ ಇಲ್ಲಿ ಬದುಕೋದು ಬಹಳ ಕಷ್ಟ ಆಗುತ್ತೆ. ನಾನೇನು ಹೇಳ್ತೀನಿ ಅಂದ್ರೆ ನನ್ನ ಜೊತೆ ಪಾರ್ಟ್ನರ್ ಆಗು, ಇಬ್ರು ಸೇರಿ. ಪಾರ್ಟ್ನರಾ? ಯಾವ ಥರ? ಹಲೋ, ನಾನು ಹೇಳಿದ್ದು ಬಿಸ್ನೆಸ್ ಪಾರ್ಟ್ನರ್ ಆಗು ಅಂತ, ಲೈಫ್ ಪಾರ್ಟ್ನರ್ ಅಲ್ಲ. ಥೂ, ನಿಂದು ಬರೀ ಇಂಥದ ನೋಡು, ಇಂಥದ ನಿಂದು ಬರೀ. ಅಯ್ಯ, ನಾನು ಹೇಳಿದ್ದು ಬಿಸ್ನೆಸ್ ಪಾರ್ಟ್ನರ. ನೀನು ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪ್ನಿಯಪ್ಪ. ನಾನೇ ನಿನ್ನ ಜೊತೆ ಸೇರ್ಕೊಂಡು ಏನು ಮಾಡೋಕ್ಕಾಗತ್ತಾ? ನಾನು ಓದಿರೋದು BCom, ನೀನು ಓದಿರೋದು ಸಾಫ್ಟ್ವೇರು. ಎಲ್ಲಿಂದ ಎಲ್ಲಿಗೆ ಪಾರ್ಟ್ನರ್ಶಿಪ್ಪು ಹೇಳು?